ಗೆಳೆಯರೆ, ಇಷ್ಟು ದಿನ ಆಕ್ಷನ್, ಅಡ್ವೆಂಚರ್, ಹಾರರ್, ಹಾಲಿವುಡ್, ಬಾಲಿವುಡ್ ಸಿನಿಮಾಗಳನ್ನ ನಿಮ್ಮ ಮುಂದೆ ತರ್ತಿದ್ದೆ. ಆದ್ರೆ ಇವತ್ತು ತೆಲುಗು ಸಿನಿಮಾದ ಬುಟ್ಟಬೊಮ್ಮ ಎಂಬ ಸಿನಿಮಾ ಕಥೆಯನ್ನ ಹೇಳ್ತಿದ್ದೀನಿ. ಇದನ್ನ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ, ಸಮಾಜದಲ್ಲಿ ನಡೀತಿರುವ ಒಂದು ವಿಷಯವನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಖಂಡಿತವಾಗ್ಲೂ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ನೋಡ್ಬೇಕಾಗಿರುವ ಸಿನಿಮಾ ಇದು. ಹಾಗಾಗಿ ನಿಮ್ಮ ಮುಂದೆ ತಂದಿದ್ದೀನಿ. ಈಗ ಕತೆ ಒಳಗಡೆ ಹೋಗೋಣ. ಸಿನಿಮಾ ಶುರು ಆದಾಗ ಹಳ್ಳಿಯಿಂದ ಬಂದ ಹುಡುಗಿ ಸಿಟಿ ಬಸ್ ಸ್ಟಾಪ್ ಅಲ್ಲಿ ಇಳಿತಾಳೆ. ಆ ಬಸ್ ಸ್ಟಾಪ್ ಮೊದಲೇ ಪುಂಡು ಪೋಖ್ರಿಗಳು, ಕಳ್ಳರು ಇರುವಂತ ಬಸ್ ಸ್ಟಾಪ್. ಅಂದಾಗ ಇವಳು ಬಂದಿರೋದು ಮುರಳಿ ಅನ್ನೋ ಒಬ್ಬ ಹುಡುಗನಿಗೋಸ್ಕರ. ಬಸ್ ಸ್ಟ್ಯಾಂಡ್ ಅಲ್ಲಿ ಲಗೇಜ್ ಇಟ್ಕೊಂಡು ಹೋಗಿ ಕೂಲಿ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಅವನು ದುರ್ಗುಟ್ಕೊಂಡು ನೋಡ್ತಿರೋದು ಇವಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಐ ಕಾಂಟ್ಯಾಕ್ಟ್ ತಪ್ಪಿಸಿ ಬೇರೆ ಕಡೆ ಬರ್ತಾಳೆ. ಅಲ್ಲಿಗೂ ಫಾಲೋ ಮಾಡ್ಕೊಂಡು ಬಂದು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಹುಡುಗಿ ತುಂಬಾ ಹೆದರಿದಾಳೆ. ಅವನಿಗೆ ಏನು ಉತ್ತರ ಕೊಡದೆ ಬೇರೆ ಕಡೆ ಹೋಗ್ತಾಳೆ. ಆ ಕೂಲಿ ಜೊತೆ ಇನ್ನೊಬ್ಬ ಸೇರ್ಕೊಂಡು ಇಬ್ಬರು ಇವಳನ್ನ ಫಾಲೋ ಮಾಡ್ತಿದ್ದಾರೆ. ಮೊದಲೇ ಹೆದರಿದ ಹುಡುಗಿ ಅವರಿಬ್ರು ಫಾಲೋ ಮಾಡ್ತಿರೋದನ್ನ ಗಮನಿಸಿ ಒಂದು ಟಾಯ್ಲೆಟ್ ಒಳಗಡೆ ಹೋಗ್ಬಿಡ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ಗೆ ಬಂದ್ರೆ ಇವಳ ಹೆಸರು ಸತ್ಯ. ಪಕ್ಕಾ ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ. ಇವರ ಮನೆ ಇರೋದು ಒಂದು ಹಳ್ಳಿಲಿ. ಇವಳು ಸತ್ಯಳ ಫ್ರೆಂಡ್. ಮತ್ತೆ ಸತ್ಯ ತುಂಬಾ ಇಷ್ಟ ಪಡುವ ಗೊಂಬೆ ಇದು. ಅವಳು ಮನೆಯಿಂದ ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ಗೊಂಬೆನ ಅವಳು ಪೂಜೆ ಮಾಡೋ ಕೃಷ್ಣನ ವಿಗ್ರಹದ ಹತ್ರ ಇಟ್ಟು, ನಾನು ಬರೋವರೆಗೂ ನನ್ನ ಗೊಂಬೆನ ಜೋಪಾನವಾಗಿ ನೋಡ್ಕೊ ಅಂತ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಹೂ ಇಟ್ಟು ಹೋಗ್ತಾಳೆ. ಇವನ ಹೆಸರು ಚಿನ್ನಿ ಅಂತ. ಇವನು ಸತ್ಯ ಊರಲ್ಲೇ ಶ್ರೀಮಂತರ ಮಗ. ಚಿನ್ನಿ ಸತ್ಯ ಹಿಂದೆ ಬಿದ್ದಿರ್ತಾನೆ. ತುಂಬಾ ಇಷ್ಟ ಪಡ್ತಿರ್ತಾನೆ. ಆದ್ರೆ ಸತ್ಯನ್ಗೆ ಇವನು ತನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಗೊತ್ತಿದ್ರು ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಇವನ ಹೆಸರು ಮುರಳಿ, ಒಬ್ಬ ಆಟೋ ಡ್ರೈವರ್. ಒಳ್ಳೆ ಹುಡುಗ, ಮೃದು ಸ್ವಭಾವದವನು. ಒಂದು ಸಲ ಸ್ಕೂಲ್ಗೆ ತನ್ನ ಆಟೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೆಂಗಸು ತನ್ನ ಮಗುನ ಹತ್ತಿಸ್ಕೊ ಅಂತ ಬರ್ತಾಳೆ. ಆದ್ರೆ ಮುರಳಿ ಗಾಡಿ ಆಲ್ರೆಡಿ ಲೋಡ್ ಆಗಿದೆ, ಎಕ್ಸ್ಟ್ರಾ ಮಕ್ಕಳನ್ನ ತುಂಬೋದು ಡೇಂಜರ್ ಅಂದಾಗ, ನಾನು 100 ರೂಪಾಯಿ ಕೊಡ್ತೀನಿ, ನನ್ನ ಮಗನ್ನು ಕರ್ಕೊಂಡು ಹೋಗು ಅಂತಾಳೆ. ಆಗ ಮುರಳಿ, ನನಗೆ ದುಡ್ಡು ಮುಖ್ಯ ಅಲ್ಲ, ಮಕ್ಕಳ ಸೇಫ್ಟಿ ಮುಖ್ಯ ಅಂತ ಹೇಳ್ತಾನೆ. ಇದನ್ನ ನೋಡಿದ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ, ಬೇರೆ ಆಟೋದವರಾಗಿದ್ರೆ ದುಡ್ಡುಗೋಸ್ಕರ ಆಟೋದಲ್ಲಿ ಲಾರಿಲಿ ತುಂಬೋ ಹಾಗೆ ಮಕ್ಕಳನ್ನ ತುಂಬಿಕೊಳ್ತಿದ್ರು. ಹೇಗೋ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗಕ್ಕೆ ಒಳ್ಳೆ ಆಟೋ ಡ್ರೈವರ್ ಸಿಕ್ಕಿದ್ಯಪ್ಪ ಅಂತ ಹೊಗಳುತ್ತಾರೆ. ಅಂದ ಹಾಗೆ ಈ ಮುರಳಿ ಈ ಊರಿಗೆ ಹೊಸಬ. ಮುರಳಿ ಆಟೋ ಓಡಿಸಬೇಕಾದ್ರೆ ರೇಡಿಯೋದಲ್ಲಿ ಲವ್ ಎಪಿಸೋಡ್ಸ್ ಕೇಳೋ ಹವ್ಯಾಸ. ಬೇರೆ ಡ್ರೈವರ್ ಸಂಜೆ ಆದ್ರೆ ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಕಾರ್ಡ್ಸ್ ಆಡಬೇಕಾದ್ರೆ ಮುರಳಿಗೂ ಒಂದು ಆಟ ಆಡು ಅಂತ ಒತ್ತಾಯಿಸ್ತಾರೆ. ಆದ್ರೆ ಮುರಳಿ, ಕಷ್ಟಪಟ್ಟು ದುಡ್ದಿದ್ದೆ ಉಳಿಯಲ್ಲ, ಇನ್ನು ಈ ತರ ದುಡ್ಡು ಉಳಿಯುತ್ತಾ? ನನ್ನ ಜೇಬಲ್ಲಿ ಬರೀ 50 ರೂಪಾಯಿ ಇದ್ರು ಅದು ನಾನು ಕಷ್ಟಪಟ್ಟ ದುಡ್ಡೇ ಆಗಿರ್ಬೇಕು, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ, ಬೇಕಾಗೂ ಇಲ್ಲ ಅಂತ ಹೇಳಿ ಹೊರಡ್ತಾನೆ. ಇನ್ನು ಈ ಕಡೆ ಸತ್ಯ ಅವರ ಮನೆಯಲ್ಲಿ ಅಪ್ಪ ತುಂಬಾ ಸ್ಟ್ರಿಕ್ಟ್. ಸ್ಕೂಲ್ ಮಕ್ಕಳು ಸ್ಮಾರ್ಟ್ ಫೋನ್ ಯೂಸ್ ಮಾಡೋ ಈ ಕಾಲದಲ್ಲಿ ಅವಳ ಮಗಳಿಗೆ ಬರೀ ಬೇಸಿಕ್ ಸೆಟ್ ಮಾತ್ರ ಕೊಡ್ಸಿರ್ತಾನೆ. ಇದಕ್ಕೆ ಅವರ ಬಡತನನೂ ಒಂದು ಕಾರಣ. ಸತ್ಯಗೆ ತಾನು ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಹಣ ಕೊಡುತ್ತಾ ಇರ್ತಾಳೆ. ಇವ್ರ ಅಮ್ಮ ಮನೆಯಲ್ಲಿ ಟೈಲರ್ ಕೆಲಸ ಮಾಡ್ತಿರ್ತಾರೆ. ಒಂದು ಸಲ ಇವರು ಒಬ್ಬ ಕಸ್ಟಮರ್ ಇನ್ನೂ ಮೆಜರ್ಮೆಂಟ್ ಕೊಟ್ಟಿಲ್ಲ, ಸ್ವಲ್ಪ ಕಾಲ್ ಮಾಡಿ ಅವರ ಮೆಜರ್ಮೆಂಟ್ ಕೇಳು ಅಂತ ಸತ್ಯಗೆ ಹೇಳ್ತಾರೆ. ಆಗ ಸತ್ಯ ಕ್ಯಾಲೆಂಡರ್ ನೋಡ್ಕೊಂಡು ನಂಬರ್ ಡಯಲ್ ಮಾಡಿ ಕಾಲ್ ಮಾಡ್ತಾಳೆ. ಅದು ಮಿಸ್ ಆಗಿ ಮುರಳಿಗೆ ಹೋಗುತ್ತೆ. ಕಾಲ್ ಪಿಕ್ ಮಾಡಿದ ತಕ್ಷಣ ಸತ್ಯ, ಉಮಕ್ಕ 34, 36, 30 ಮೆಜರ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ಕೇಳ್ಬಿಡ್ತಾಳೆ. ಆಗ ಮುರಳಿ, ಯಾವ ಮೆಜರ್ಮೆಂಟ್, ಯಾರ್ ಬೇಕು ಅಂತ ಕೇಳ್ತಾನೆ. ಗಂಡಸಿನ ಶಬ್ದ ಕೇಳಿ ಕಾಲ್ ಕಟ್ ಮಾಡಿ ಕ್ಯಾಲೆಂಡರ್ ಅಲ್ಲಿ ಮತ್ತೆ ನಂಬರ್ ನೋಡ್ತಾಳೆ. ಒಂದು ನಂಬರ್ ರಾಂಗ್ ಡಯಲ್ ಮಾಡಿದ್ದಾಳೆ. ಸತ್ಯ ಊರಲ್ಲಿ ಒಂದು ಹೊಸ ಬಟ್ಟೆ ಅಂಗಡಿ ಓಪನ್ ಆಗ್ತಿದೆ ಅಂತ ಒಂದು ಬ್ಯಾನರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅಷ್ಟಕ್ಕೂ ಈ ಬಟ್ಟೆ ಅಂಗಡಿ ಓಪನ್ ಮಾಡ್ತಿರೋದೇ ಈ ಚಿನ್ನಿ. ಇವನು ಬಟ್ಟೆ ಅಂಗಡಿ ಓಪನ್ ಮಾಡ್ತಿರೋದನ್ನ ನೋಡಿ ಅವರಮ್ಮ, ಈಗಾಗಲೇ ನಮ್ಮ ಹತ್ರ ಎಷ್ಟೊಂದು ಮಿಲ್ಗಳಿದಾವೆ, ಈಗ ಬಟ್ಟೆ ಅಂಗಡಿ ಬಿಸ್ನೆಸ್ ಹಾಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾಳೆ. ಆಗ ಅಲ್ಲೇ ಕೆಲಸದವನು, ಆದ್ರೆ ಮಿಲ್ಗೆ ಸತ್ಯ ಬರಲ್ವಲ್ಲ ಅಂದ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ ಅವರಮ್ಮ, ಹಾ ನನಗೂ ಗೊತ್ತು ನೀನು ಬಟ್ಟೆ ಅಂಗಡಿ ಓಪನ್ ಮಾಡೋ ಹಿಂದಿನ ಉದ್ದೇಶ ಏನು ಅಂತ. ನಾನು ಎಲ್ಲಾನು ಗಮನಿಸ್ತಿದ್ದೇನೆ. ಪ್ರೀತಿ ಮಾಡೋಕೆ ಅಂದ ಚಂದ ಅಷ್ಟೇ ಸಾಲಲ್ಲ, ಸ್ಟೇಟಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಬೈತಾಳೆ. ಇನ್ನು ಸತ್ಯ ಫ್ರೆಂಡ್ ಆಗಾಗ ತನ್ನ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ತಿರ್ತಾಳೆ. ಯಾವಾಗಲೂ ಅವನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾಳೆ. ಸತ್ಯ ಯಾವಾಗಲೂ ಫೋನ್ ಅಲ್ಲೇ ಇರ್ತಿಯಲ್ಲ ಅಂತ ಬೈದಾಗ, ನಿನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತು ಅಂತಾಳೆ. ಮುಗ್ದೆ ಸತ್ಯ ಅವಳು ಪೂಜೆ ಮಾಡೋ ಕೃಷ್ಣನ ವಿಗ್ರಹದ ಹತ್ರ ಬಂದು ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಕೊಬ್ಬು, ನನಗೂ ಒಬ್ಬ ಬಾಯ್ ಫ್ರೆಂಡ್ ಸಿಗ್ಲಿ, ಆಗ ನಾನು ಅವಳಿಗೆ ತೋರಿಸ್ತೀನಿ, ನನಗೆ ಒಬ್ಬ ಬಾಯ್ ಫ್ರೆಂಡ್ ನ ಕೊಡ್ತೀಯ ಅಲ್ವಾ ಅಂತ ಕೃಷ್ಣನ ಬಳಿ ಕೇಳ್ಕೊತಾಳೆ. ಈ ಕಡೆ ಮುರಳಿ ಇರೋದು ಉಡುಪಿಲಿ. ಅವನು ಹೊಸದಾಗಿ ಉಡುಪಿಗೆ ಬಂದು ಆಟೋ ಓಡಿಸ್ತಿರ್ತಾನೆ. ಮುರಳಿ ತನ್ನ ನಂಬರ್ಗೆ ರೀಚಾರ್ಜ್ ಮಾಡ್ಸಕ್ಕೆ ಹೋಗಿರ್ತಾನೆ. ಅದೇ ಟೈಮ್ಗೆ ಇನ್ನೊಂದು ಹುಡುಗಿ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಬರ್ತಾಳೆ. ಅಂಗಡಿಯವನು ಮೊದಲು ಮುರಳಿ ನಂಬರ್ ಕೇಳ್ತಾನೆ. ಆಗ ಹುಡುಗಿ ಅರ್ಜೆಂಟ್ ಅಲ್ಲಿ ಇರ್ತಾಳೆ. ಹಾಗಾಗಿ ಮೊದಲು ಇವರ ನಂಬರ್ಗೆ ರೀಚಾರ್ಜ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಗೆಳೆಯರೆ, ಈ ಸೀನ್ ನ ನೆನ್ಪಿಟ್ಕೊಳ್ಳಿ. ಮುರಳಿ ಸತ್ಯಗೆ ಕಾಲ್ ಮಾಡಿ ಮೆಜರ್ಮೆಂಟ್ ಸಿಕ್ತಾ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ. ತಕ್ಷಣ ಸತ್ಯ, ಹುಡುಗಿರ್ ನಂಬರ್ ಸಿಕ್ಕಿದ್ರೆ ಸಾಕು, ಮೇಲ್ ಬಿದ್ ಬಂದ್ಬಿಡ್ತೀರಾ ಅಂತ ಕಾಲ್ ಕಟ್ ಮಾಡ್ಬಿಡ್ತಾಳೆ. ಅದೇ ದಿನ ಸಂಜೆ ಸತ್ಯ ಅವಳ ಫ್ರೆಂಡ್ ಮನೇಲೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಗೆ ಹೋಗಿರ್ತಾಳೆ. ಅಲ್ಲಿ ಅವರಮ್ಮ, ನೀನು ಸ್ಮಾರ್ಟ್ ಫೋನ್ ತಗೊಳಕ್ಕೆ ಹಣ ಕೊಡಿಸ್ತಿದ್ಯಂತೆ, ಸ್ಮಾರ್ಟ್ ಫೋನ್ ತಗೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದೀಯ ಅಂತ ಕೇಳಿದಾಗ, ನನ್ನ ಫ್ರೆಂಡ್ ಪದ್ಮ ಯಾರೋ ಹಾಡಿರೋ ಸಾಂಗ್ಸ್ ಗೆ ಲಿಪ್ಸಿಂಕ್ ಮಾಡಿ ರೀಲ್ಸ್ ವಿಡಿಯೋ ಮಾಡಿ ಫೇಮಸ್ ಆಗಿದ್ದಾಳೆ. ಆದ್ರೆ ನಾನು ನನ್ನದೇ ವಾಯ್ಸ್ ಅಲ್ಲಿ ಹಾಡು ಹೇಳ್ತೀನಿ. ನನಗೆ ಹಾಡು ಹೇಳೋದು ಅಂದ್ರೆ ತುಂಬಾ ಇಷ್ಟ. ನಾನು ಹಾಡು ಹೇಳೋ ವಿಡಿಯೋಸ್ ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅವಳಿಗಿಂತ ಬೇಗನೆ ಫೇಮಸ್ ಆಗ್ತೀನಿ ಅಂತಾಳೆ. ಅದೇ ಟೈಮ್ಗೆ ಮುರಳಿ ಮತ್ತೆ ಕಾಲ್ ಮಾಡ್ತಾನೆ. ಸೈಡ್ ಗೆ ಬಂದು ಸತ್ಯ ಕಾಲ್ ಪಿಕ್ ಮಾಡ್ತಾಳೆ. ಮುರಳಿ, ಏನು ಮಾತಾಡ್ತಿದ್ದಂಗೆ ಕಟ್ ಮಾಡ್ಬಿಟ್ರಿ ಅಂತ ಏನೋ ಹೇಳ್ತಾನೆ. ಸತ್ಯ, ನಾನ್ ಯಾಕೆ ನಿನ್ ಜೊತೆ ಮಾತಾಡ್ಬೇಕು, ಏನೋ ಮಿಸ್ ಆಗಿ ಕಾಲ್ ಮಾಡ್ಬಿಟ್ಟೆ, ಅದಕ್ಕೆ ನೀವು ಮತ್ತೆ ಕಾಲ್ ಮಾಡೋದ, ಕಾಲ್ ಕಟ್ ಮಾಡಿ ಅಂತ ಹೇಳಿ ತಾನು ಕಾಲ್ ಕಟ್ ಮಾಡ್ದೆ. ಮತ್ತೆ
ಅವರ ಹತ್ರ ಹೋಗ್ತಾಳೆ. ಮುರಳಿ ಕಾಲಲ್ಲೇ ಇದ್ದಾನೆ. ಈ ಕಡೆ ಇವರು ಸಾಂಗ್ ಹಾಡ್ತೀನಿ ಎಂದಿಲ್ಲ, ಹೆಂಗ್ ಆಡ್ತೀಯ ಕೇಳ್ಬೇಕು, ಒಂದ್ಸಲ ಹಾಡು ಅಂತಾರೆ. ಆಗ ಒಂದು ಸಾಂಗ್ ನ ತುಂಬಾ ಚೆನ್ನಾಗಿ ಹಿತವಾದ ಧ್ವನಿಲಿ ಆಡ್ತಾಳೆ. ಅವಳ ಧ್ವನಿ ಕೇಳಿ ಅಲ್ಲಿದ್ದ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಕಾಲಲ್ಲಿದ್ದ ಮುರಳಿ ಕೂಡ ಚಪ್ಪಾಳೆ ಹೊಡಿತಿದ್ದಾನೆ. ಈಗ ಸಾಂಗ್ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಂಡೆ, ಈಗ ಇನ್ನೊಂದು ಆಟ ಆಡೋಣ, ನಾನು ಒಂದು ಒಗಟು ಹೇಳ್ತೀನಿ ಬಿಡಿಸ್ಬೇಕು ಅಂತ ಹೇಳಿ, ಹುಟ್ಟುದಾಗ ಉದ್ದ ಇರುತ್ತೆ, ಸಾಯೋ ಅಷ್ಟರಲ್ಲಿ ಚಿಕ್ಕದಾಗಿರುತ್ತೆ, ಏನದು ಅಂತ ಕೇಳ್ತಾರೆ. ಮುರಳಿ ಅದನ್ನ ಕೇಳಿಸ್ಕೊಂಡು ಎರೇಸರ್ ಅಂತ ಮೆಸೇಜ್ ಮಾಡ್ತಾನೆ. ಸತ್ಯ ಎರೇಸರ್ ಅಂತ ಹೇಳ್ತಾಳೆ. ಮತ್ತೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಗ ನೀನು ಬರೀ ಸಿಂಗರ್ ಅಲ್ಲ, ತುಂಬಾ ಬುದ್ಧಿವಂತೆ ಕೂಡ ಅಂತ ಹೊಗಳಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಸತ್ಯನಿಗೆ ತುಂಬಾ ಖುಷಿ ಆಗುತ್ತೆ. ತಕ್ಷಣ ಮುರಳಿಗೆ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡ್ತಾಳೆ. ಅಲ್ಲೇ ಇದ್ದ ಅಜ್ಜಿ ಇನ್ನೊಂದು ಒಗಟು ಹೇಳ್ತಾಳೆ. ಅದೇನಂದ್ರೆ, ಹೆಣ್ಣು ಮಕ್ಕಳು ಸೇರಿದ ಊರಿಗೆ ಇದೆ ಗಂಡಿನ ಹೆಸರು, ಹುಡುಕಿ ಹುಡುಕಿ ಆಳಕ್ಕೆ ಹೋದ್ರೆ ಸಿಕ್ಕಿತ್ತು ಉಪ್ಪಿನ ನೀರು, ಇದಕ್ಕೆ ಉತ್ತರ ಹೇಳು ನೋಡೋಣ ಅಂತಾಳೆ. ಇದಕ್ಕೆ ಉತ್ತರ ಮುರಳಿಗೂ ಗೊತ್ತಾಗಲ್ಲ. ಅಂತೂ ಇಂತೂ ಚಿನ್ನಿ ಬಟ್ಟೆ ಅಂಗಡಿ ಓಪನ್ ಮಾಡಿ ಇನಾಗ್ರೇಷನ್ ಗೆ ಎಲ್ಲರನ್ನ ಕರೆದಿರ್ತಾನೆ. ಅನ್ಕೊಂಡ ಹಾಗೆ ಸತ್ಯ ಕೂಡ ತನ್ನ ಅಪ್ಪನ ಜೊತೆ ಅಂಗಡಿಗೆ ಬರ್ತಾಳೆ. 400 ರೂಪಾಯಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾಳೆ. ಆಗ ಇವನು 200 ರೂಪಾಯಿ ಡಿಸ್ಕೌಂಟ್ ಅಂತ ವಾಪಸ್ ಕೊಡ್ತಾನೆ. ಅದನ್ನ ನೋಡಿದ ಅವರಮ್ಮ, ಈ ತರ ಡಿಸ್ಕೌಂಟ್ ಕೊಟ್ರೆ ಅಂಗಡಿನ ಬೇಗ ಮುಚ್ಕೊಂಡು ಹೋಗ್ಬೇಕಾಗತ್ತೆ, ಇತ್ತೀಚೆಗೆ ಜನ ಅವರ ಸ್ಥಾನಮಾನ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ, 300 ರೂಪಾಯಿ ಸೀರೆಗಳನ್ನ ವ್ಯಾಪಾರ ಮಾಡೋ ವ್ಯಾಪಾರಸ್ಥರಿಗೂ 30 ರೂಪಾಯಿ ಕೂಲಿಗೆ ಬ್ಲೌಸ್ ಸ್ಟಿಚ್ ಮಾಡೋ ಟೈಲರ್ಗೂ ವ್ಯತ್ಯಾಸನೇ ಗೊತ್ತಿಲ್ವಾ ಅಂತ ಕೇವಲವಾಗಿ ಮಾತಾಡ್ತಾಳೆ. ಆಗ ಸತ್ಯ ಅವರಪ್ಪ, ಸೀರೆ ಎಷ್ಟೇ ದುಬಾರಿಯಾಗಿದ್ರು ಬ್ಲೌಸ್ ಇಲ್ದೆ ಅದನ್ನ ಯಾರು ಹಾಕೊಳ್ಳಲ್ಲ ಅಂತ ಮತ್ತೆ ಮರು ಉತ್ತರ ಕೊಡ್ತಾರೆ. ಆಗ ಹೆಂಗ್ಸು, ಖಾಲಿ ಇರೋ ತಪ್ಪಲೆ ತುಂಬಾ ಸೌಂಡ್ ಮಾಡುತ್ತೆ, ಮೊದಲು ನಿನ್ನ ಮಗಳಿಗೆ ನಿನ್ನ ಸ್ಟೇಟಸ್ ತಕ್ಕ ಹಾಗೆ ಮದುವೆ ಮಾಡು, ನೋಡೋಕೆ ಚೆನ್ನಾಗಿದ್ದಾಳೆ, ಯಾರಾದ್ರೂ ಶ್ರೀಮಂತರ ಹುಡುಗ ಪ್ರೀತಿಸಿ ಮದುವೆ ಆಗ್ಬಿಡ್ಲಿ ಅಂತ ಕಾಯ್ತಾ ಕೂತ್ಕೋಬೇಡ ಅಂತ ತುಂಬಾ ಹಗುರವಾಗಿ ಮಾತಾಡ್ತಾಳೆ. ಇದನ್ನ ಕೇಳಿ ಅಪ್ಪ ಮಗಳಿಗೆ ಹರ್ಟ್ ಆಗಿ ಅಲ್ಲಿಂದ ಹೊರಟು ಬಿಡ್ತಾರೆ. ಮಾರನೇ ದಿನ ಆಗಾಗ ಮುರಳಿ ಮೆಸೇಜ್ ಮಾಡ್ತಿರ್ತಾನೆ. ಸತ್ಯ ಆರಂಭದಲ್ಲಿ ರಿಪ್ಲೈ ಮಾಡಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ರಿಪ್ಲೈ ಮಾಡ್ತಾಳೆ. ಆ ಒಗಟಿಗೆ ಆನ್ಸರ್ ನ ಸ್ಕೂಲ್ ಟೀಚರ್ ಹತ್ರ, ಪೆಟ್ರೋಲ್ ಬಂಕ್ ಹುಡುಗಿ ಹತ್ರ, ಎಲ್ಲರ ಹತ್ರ ಕೇಳಿರ್ತಾನೆ ಮುರಳಿ. ಚಿನ್ನಿ ಅವರ ಅಮ್ಮ ನಡ್ಕೊಂಡ ನಡತೆಗೆ ಸತ್ಯನಿಗೆ ತುಂಬಾ ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿದ್ದಾಗ ಮುರಳಿ ಕಾಲ್ ಮಾಡ್ತಾನೆ. ಕೋಪದಲ್ಲಿ ಕಾಲ್ ಎತ್ತಿದ ಸತ್ಯ, ಏನಾಗಬೇಕು ನಿನಗೆ ಅಂತ ಕೇಳ್ತಾಳೆ. ಮುರಳಿ, ಯಾಕ್ರಿ ಕೋಪದಲ್ಲಿ ಇದ್ದೀರಾ ಅಂತ ಕೇಳಿದಾಗ, ಹುಚ್ಚು ಹಿಡಿದಿದೆ, ಚಿನ್ನಿ ಅವರ ಅಮ್ಮ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ, ದುಡ್ಡಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬಹುದಾ, ಏನೋ ಅವ್ರೊಬ್ರೇ ದುಡ್ಡು ನೋಡಿರೋ ತರ ಅಂತ ಕೋಪದಲ್ಲಿ ಏನೇನೋ ಮಾತಾಡ್ತಿದ್ದಾಳೆ. ಆಗ ಮುರಳಿ, ಯಾರು ಏನಾದ್ರೂ ಅಂದ್ಕೊಳ್ಳಿ, ಆದ್ರೆ ಅವರ ಮೇಲಿರೋ ಕೋಪನ ಅಲ್ಲಿ ತೋರಿಸ್ತೆ ಇಲ್ಲಿ ತೋರಿಸ್ತಿದಾರ ನೋಡಿ, ಇದನ್ನ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ ರೀ ಅಂತಾನೆ. ಆಗ ಸತ್ಯ, ಹೌದು ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಿದೀನಿ ಅಂತಾಳೆ. ಮುರಳಿ, ಸಂತೋಷನ ಯಾರ ಹತ್ರ ಬೇಕಾದ್ರೂ ಹಂಚ್ಕೋಬಹುದು, ಆದ್ರೆ ಕೋಪನ ಬೇಕಾದವ್ರ ಹತ್ರ ಮಾತ್ರ ಹಂಚ್ಕೋತೀವಂತೆ ಅಂತ ನಮ್ಮಮ್ಮ ಹೇಳ್ತಿದ್ರು ಅಂತಾನೆ. ಸತ್ಯ, ಹೌದಾ, ಸರಿ ಸರಿ, ಕಾಲ್ ಯಾಕೆ ಮಾಡಿದ್ದು ನೀನು ಅಂತ ಕೇಳ್ತಾಳೆ. ಮುರಳಿ ಆ ಒಗಟಿಗೆ ಆನ್ಸರ್ ವೆನಿಲ್ಲಾ ಇರಬಹುದಾ ಅಂತ ಕೇಳ್ತಾನೆ. ಆಗ ಸತ್ಯ, ಇದನ್ನು ಸೇರಿಸಿ 30 ತಪ್ಪು ಉತ್ತರ ಕೊಟ್ಟಿದ್ಯಾ ಅಂತಾಳೆ. ಪರವಾಗಿಲ್ಲ ಬಿಡಿ, ತಪ್ಪಾಗಿದ್ದಕ್ಕೆ ನನಗೂ ಖುಷಿನೇ ಇದೆ ಅಂತ ಮುರಳಿ ಹೇಳ್ತಾನೆ. ಯಾಕೆ ಹಾಗೆ ಅಂತ ಸತ್ಯ ಕೇಳಿದಾಗ, ಪದೇ ಪದೇ ಕಾಲ್ ಮಾಡೋಕೆ ನನ್ನ ಹತ್ರ ರೀಸನ್ ಇರಲ್ವಲ್ಲ ಅಂತಾನೆ. ಆಗ ಸತ್ಯ, ಇದಕ್ಕೇನ್ ಕಡಿಮೆ ಇಲ್ಲ ಅಂತ ಮುಗುಳು ನಗುತ್ತಾ ಕಾಲ್ ಕಟ್ ಮಾಡ್ತಾಳೆ. ಹೀಗೆ ಮುರಳಿ ಆಗಾಗ ಕಾಲ್ ಮಾಡ್ತಿರ್ತಾನೆ. ಮುರಳಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವನ ಮಾತುಗಳನ್ನ ಕೇಳ್ತಾ ಸತ್ಯ ಮನ್ಸಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಒಬ್ಬೊಬ್ಬಳೆ ನಗೋದು, ದಿನವೆಲ್ಲ ಏನೋ ಒಂಥರ ಖುಷಿ. ಒಟ್ನಲ್ಲಿ ಹುಡುಗಿ ಲವ್ ಅಲ್ಲಿ ಬಿದ್ದಿದ್ದಾಳೆ. ಈ ಕಡೆ ಚಿನ್ನಿ ತಾನು ಪ್ರೀತಿಸಿದ ಹುಡುಗಿ ಸತ್ಯ ಅಂಗಡಿಗೆ ಬಂದು ಸೀರೆ ಕೈಗೆತ್ಕೊಂಡಿದ್ದ ಫೋಟೋ ತೆಗೆಸಿರೋದನ್ನ ಬ್ಯಾನರ್ ಗೆ ಹಾಕ್ಸಿ ಅಂಗಡಿನ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾನೆ. ಸತ್ಯ ಫೋಟೋ ಅಷ್ಟು ದೊಡ್ಡ ಬ್ಯಾನರ್ ಅಲ್ಲಿ ಬಂದಿದೆಯಲ್ಲ ಅಂತ ಅವಳಿಗೂ ಖುಷಿ ಆಗುತ್ತೆ. ಆದ್ರೆ ತನ್ನ ಮಗ ಬೇಡ ಅಂದ ಹುಡುಗಿ ಫೋಟೋನ ಬ್ಯಾನರ್ ಗೆ ಹಾಕ್ಸಿರೋದನ್ನ ನೋಡಿ ಅವರ ಅಮ್ಮನಿಗೆ ಕೋಪ ಬರುತ್ತೆ. ಈ ಕಡೆ ಸತ್ಯಳ ಅಪ್ಪನಿಗೆ ಚಿನ್ನಿ ತನ್ನ ಮಗಳನ್ನ ಇಷ್ಟಪಡ್ತಿರೋದು ಗೊತ್ತಿರುತ್ತೆ. ಹಾಗಾಗಿ ಅವರು ಅಂಗಡಿಗೆ ಬಂದು, ನೋಡಪ್ಪ, ನಿನ್ನ ಬೇಡ ಅನ್ನೋಕೆ ನನ್ನ ಹತ್ರ ಯಾವ ಕಾರಣನೂ ಇಲ್ಲ, ಆದ್ರೆ ನಿಮ್ಮ ತಾಯಿ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ, ನೀನು ಸಾಂಪ್ರದಾಯಿಕವಾಗಿ ನಿಮ್ಮ ಅಮ್ಮನ ಒಪ್ಪಿಸಿ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಖಂಡಿತ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಈ ಕಡೆ ಮುರಳಿ ತನ್ನ ತಂಗಿಯರನ್ನ ಸಂಜೆ ಟೈಮು ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿದ್ದ ಪೊಲೀಸರವರು ಎಲ್ಲಿಂದ ಬರ್ತಿದ್ದೀರಾ ಅಂತ ಅನುಮಾನಾಸ್ಪದವಾಗಿ ಕೇಳ್ತಾರೆ. ಮುರಳಿ, ಇವರು ನನ್ನ ತಂಗಿಯರು ಸೆಕೆಂಡ್ ಶೋ ಸಿನಿಮಾ ಮುಗಿಸ್ಕೊಂಡು ಬರ್ತಿದೀವಿ ಅಂತ ಹೇಳ್ತಾನೆ. ಆಗ ಪೊಲೀಸ್ ಬಿಟ್ ಕಳಿಸ್ತಾನೆ. ಮಾರನೇ ದಿನ ಮುರಳಿ ತಂಗಿಯರು ಸತ್ಯ ನಂಬರ್ಗೆ ಕಾಲ್ ಮಾಡಿ, ನಾವು ಮುರಳಿ ತಂಗಿಯರು ಮಾತಾಡ್ತಿದೀವಿ, ನಮ್ಮ ಅಣ್ಣ ನಿನ್ನ ಲವ್ ಮಾಡ್ತಿದ್ದಾನೆ, ನೀನು ಮಾಡ್ತಿದೀಯಾ ಅಂತ ಕೇಳ್ತಾರೆ. ಆಗ ಸತ್ಯ ನಾಚ್ಕೊಂಡು, ಇಲ್ಲಪ್ಪ ಹಾಗೇನಿಲ್ಲ ಅಂತಾಳೆ. ಇವರು, ನಮ್ಮ ಅಣ್ಣನ್ಗಂತೂ ಯಾವಾಗ್ಲೂ ನಿಂದೇ ಧ್ಯಾನ, ನಿನ್ ಜೊತೆ ಮೆಸೇಜ್ ಮಾಡ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಿದ್ದಾಗ ಮುಖದಲ್ಲಿ ತುಂಬಾ ಖುಷಿ ಇರುತ್ತೆ, ಆದ್ರೆ ನಾನು ನಿನ್ಗೆ ಕಾಲ್ ಮಾಡಿದ್ದು ಅವನ ಲವ್ ಬಗ್ಗೆ ಹೇಳಿದ್ದು ಯಾವ್ದನ್ನ ಅವನ ಹತ್ರ ಹೇಳ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಸತ್ಯನ್ಗೆ ಏನೋ ಒಂಥರ ಖುಷಿ, ತಾನು ಇಷ್ಟಪಡ್ತಿದ್ಲು, ಮುರಳಿನೂ ಇಷ್ಟಪಡ್ತಿದ್ದಾನೆ ಅಂತ ಅವರ ತಂಗಿಯರು ಹೇಳಿದ್ದನ್ನ ಕೇಳಿ ತುಂಬಾ ಖುಷಿ ಆಗ್ತಾಳೆ. ಒಟ್ನಲ್ಲಿ ಮುಖಾಮುಖಿ ನೋಡ್ದೇನೆ ಮುರಳಿನ ತುಂಬಾ ಇಷ್ಟಪಡ್ತಿದ್ದಾಳೆ. ನೆಕ್ಸ್ಟ್ ಟೈಮ್ ಮುರಳಿಗೆ ಕಾಲ್ ಮಾಡಿದಾಗ, ಇಷ್ಟು ದಿನ ಅವನ ಹತ್ರ ಹೆಸರನ್ನು ಕೇಳದೆ ಇರೋಳು ನೀನ್ ಫೇಸ್ಬುಕ್ ಅಲ್ಲಿ ಇಲ್ವಾ ಅಂತ ಹೇಳ್ತಾಳೆ. ಆಗ ಮುರಳಿ, ಫೇಸ್ಬುಕ್ ಅಲ್ಲಿ ಹುಡುಕಿದೀಯಾ, ನನ್ನ ಹೆಸರು ನಿನಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಸತ್ಯ, ನಿನ್ನ ಹೆಸರು ಮುರಳಿ ಅಂತಾನು ಗೊತ್ತು, ನೀನು ಆಟ ಓಡಿಸ್ತೀಯ ಅಂತಾನು ಗೊತ್ತು, ನಿನ್ಗೆ ಇಬ್ರು ತಂಗಿಯರಿದ್ದಾರೆ ಅಂತಾನು ಗೊತ್ತು, ನಿನ್ ಬಗ್ಗೆ ಎಲ್ಲಾ ಗೊತ್ತು ಅಂತಾಳೆ. ನೀನು ಹೇಗಿದೀಯ ಅಂತ ನೋಡೋಕೆ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ಅಷ್ಟೇ ತಾನೆ, ನಾನು ಯಾವಾಗಾದ್ರೂ ನಿನ್ನ ಮೀಟ್ ಮಾಡೋಕೆ ಬರ್ತೀನಿ ಬಿಡು, ಅವಾಗಲೇ ನೋಡುವಂತೆ ಅಂತ ಮುರಳಿ ಹೇಳ್ತಾನೆ. ಈ ಕಡೆ ಸತ್ಯ ಮನೆಗೆ ಇದ್ದಕ್ಕಿದ್ದ ಹಾಗೆ ಚಿನ್ನಿ ಮತ್ತೆ ಅವರಮ್ಮ ಬರ್ತಾರೆ. ಅದನ್ನ ನೋಡಿ ಹೆಣ್ ಕೇಳಕ್ಕೆ ಬಂದಿದ್ದಾರೆ ಅಂತ ಸತ್ಯನ್ಗೆ ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ ಅಂತ ಟೆನ್ಷನ್ ಆಗುತ್ತೆ. ಸತ್ಯ ತಂದೆ ತಾಯಿ ಅವ್ರಿಗೆ ಸತ್ಕರ್ಸೋಕೆ ಹೋದಾಗ ಚಿನ್ನಿ ಅವರ ತಾಯಿ, ಮಿಲ್ಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೇಳಿ ಹೋಗೋಣ ಅಂತ ಬಂದೆ, ನೀವು ಅಂದ್ಕೊಂಡು
ಅಂದ್ಕೊಂಡ ಹಾಗೆಲ್ಲ ಏನಿಲ್ಲ ಅಂತ ಹೇಳಿ ಜೊತೆಗೆ ಅವರ ಅಕೌಂಟೆಂಟ್ ಗೆ ಇವತ್ತನ್ನ ಕೂಲಿ ಕೊಟ್ಬಿಡು, ನಮಗೋಸ್ಕರ ಹಣ ಖರ್ಚು ಮಾಡಿದ್ದಾರೆ, ಇವತ್ತು ತಿನ್ನೋಕೆ ಇದೆಯೋ ಇಲ್ವೋ ಅಂತ ಮತ್ತೆ ಅವಮಾನ ಮಾಡ್ತಾಳೆ. ಒಂದು ಕಡೆ ತಂದೆ ತಾಯಿಗೆ ಅವಮಾನ ಆದ್ರೆ ಮದುವೆ ನಿಂತೋದ್ರೆ ಸಾಕು ಅಂತ ಹರಕೆ ಹೊತ್ಕೊಂಡಿರೋ ಸತ್ಯಗೆ ಖುಷಿ ಆಗುತ್ತೆ. ಇದೇ ಖುಷಿಲಿ ಮುರಳಿಗೆ ಕಾಲ್ ಮಾಡಿದ ಸತ್ಯ, ನೀನೇನ್ ನಮ್ಮೂರ್ಗೆ ಬರೋದು ಬೇಡ, ನಿಮ್ ಊರು ಉಡುಪಿ ಅಲ್ವಾ, ಮದುವೆ ನಿಂತು ಹೋದ್ರೆ ಉಡುಪಿ ಕೃಷ್ಣನ್ ದೇವಸ್ಥಾನಕ್ಕೆ ಬರೋಣ ಅನ್ಕೊಂಡಿದ್ದೆ, ದೇವ್ರ ದಯೆಯಿಂದ ಮದುವೆ ನಿಂತೋಯ್ತು, ನಾನೇ ಅಲ್ಲಿಗೆ ಬರ್ತೀನಿ, ಆಗ ಬಂದು ನಿನ್ನ ಮೀಟ್ ಮಾಡ್ತೀನಿ, ಅಲ್ಲಿಗೆ ಬಂದಾಗ ನನಗೆ ಬೀಚ್ ತೋರ್ಸು, ನನಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ನೀವೆಷ್ಟು ಅದೃಷ್ಟವಂತರು, ನಿಮ್ಗೆ ಅನ್ನಿಸ್ದಾಗೆಲ್ಲ ಬೀಚ್ ಗೆ ಹೋಗಬಹುದು, ನನಗೆ ಮಿಸ್ ಮಾಡದೆ ಬೀಚ್ ನ ತೋರಿಸ್ತೀಯಲ್ವಾ ಅಂತ ಕೇಳ್ತಾಳೆ. ಆಗ ಮುರಳಿ, ಬೀಚ್ ಏನು, ಇಡೀ ಉಡುಪಿನೇ ತೋರಿಸ್ತೀನಿ ಬಾ ಅಂತಾನೆ. ಈ ಸತ್ಯ ಒಂಥರ ಮುಗ್ಧ ಹುಡುಗಿ, ಅದರಲ್ಲೂ ಬೀಚ್ ನೋಡ್ಬೇಕು, ಬೀಚ್ ಅಲ್ಲಿ ಆಟ ಆಡ್ಬೇಕು ಅನ್ನೋದು ಅವಳಿಗೆ ಒಂಥರ ಕನಸಿದ್ದ ಹಾಗೆ. ಈ ಕಡೆ ಅವಮಾನ ಮಾಡಿ ಹೋದ ಚಿನ್ನಿ ತಾಯಿ ಮಗನಿಗೆ ಊಟ ಬಡಿಸ್ಬೇಕಾದ್ರೆ, ಚಿನ್ನಿ ಅಮ್ಮ, ನಮ್ಮ ಹತ್ರ ಎಷ್ಟೇ ಆಸ್ತಿ ಇದ್ರು ಏನೇ ಅಂತಸ್ತಿದ್ರು ನನ್ನ ಖುಷಿ ಇರೋದು ಸತ್ಯಗಳಲ್ಲಿ ಮಾತ್ರ, ಅವಳಿಲ್ಲ ಅಂದ್ರೆ ನನ್ನ ಜೀವನ ಅಪೂರ್ಣ ಅಂತ ಹೇಳಿದಾಗ ತನ್ನ ಮಗನ ಪ್ರೀತಿ ಅರ್ಥ ಮಾಡ್ಕೊಂಡ ತಾಯಿ ಮದುವೆಗೆ ಒಪ್ತಾಳೆ. ಒಪ್ಕೊಂಡು ಈ ಸಲ ಹೆಣ್ಣು ಕೇಳೋಕೆ ಮನೆಗೆ ಬರ್ತೀವಿ ಅಂತ ಹೇಳಿ ಕಳಿಸ್ತಾಳೆ. ಸತ್ಯ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ, ಅವ್ರ ಅಮ್ಮನಿಗಂತೂ ನನ್ನ ಮಗಳನ್ನ ಒಳ್ಳೆ ಶ್ರೀಮಂತರ ಕುಟುಂಬಕ್ಕೆ ಕೊಡ್ತಿದೀವಿ ಅಂತ ಖುಷಿ ಆಗುತ್ತೆ. ಆದ್ರೆ ಮತ್ತೆ ಮದುವೆ ಫಿಕ್ಸ್ ಆಗ್ತಿರೋದನ್ನ ನೋಡಿ ಸತ್ಯನಿಗೆ ಟೆನ್ಷನ್ ಆಗುತ್ತೆ. ಸತ್ಯ ಮುರಳಿನ ಎಷ್ಟು ಹಚ್ಕೊಂಡಿದ್ದಾಳೆ ಅಂದ್ರೆ ಪ್ರತಿದಿನ ಅವನ ಧ್ವನಿ ಕೇಳದೆ ಅವಳಿಗೆ ನಿದ್ದೆ ಬರಲ್ಲ, ಅವನ ಜೊತೆ ಮಾತಾಡ್ತಿದ್ರೆ ತನ್ನನ್ನ ತಾನೇ ಮರ್ತು ಬಿಡ್ತಾಳೆ. ಹೀಗಿರುವಾಗ ಈ ವಿಷಯ ಎಲ್ಲ ತನ್ನ ಫ್ರೆಂಡ್ ಹತ್ರ ಹೇಳಿ, ನಾನು ಮುರಳಿಗೆ ಮನ್ಸ್ ಕೊಟ್ಟಿದ್ದೀನಿ, ಚಿನ್ನಿನ ಮದುವೆ ಆಗೋಕೆ ಆಗಲ್ಲ ಅಂತ ಹೇಳಿ ಮುರಳಿಗೆ ಕಾಲ್ ಮಾಡಿ, ಈ ತರ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ, ನನಗೆ ಇಷ್ಟ ಇಲ್ಲ, ನಾಳೆ ಬೆಳಿಗ್ಗೆ 5:30ಕ್ಕೆ ಬಸ್ಸಿಗೆ ನಾನು ಉಡುಪಿಗೆ ಬಂದ್ಬಿಡ್ತೀನಿ, ನಾನು ನಿನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ನೀನು ಬಸ್ ಸ್ಟ್ಯಾಂಡ್ ಗೆ ಬರ್ತೀಯಲ್ವಾ ಅಂತ ಕೇಳ್ತಾಳೆ. ಮುರಳಿ, ಖಂಡಿತ ಬರ್ತೀನಿ ಬಾ, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅಂದುಕೊಂಡ ಹಾಗೆ ಬೆಳಿಗ್ಗೆ ಬಸ್ ಹತ್ತಿ ಮುರಳಿಗೆ ಕಾಲ್ ಮಾಡಿ ಹೋಗ್ಬಿಡ್ತಾಳೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಮುರಳಿಗೆ ಕಾಲ್ ಮಾಡ್ತಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅದಾದ್ಮೇಲೆ ಈ ಇಬ್ಬರು ಕೂಲಿಗಳು ಅವಳನ್ನ ಫಾಲೋ ಮಾಡಿದ್ದು, ಅವಳು ಹೆದರ್ಕೊಂಡು ರೆಸ್ಟ್ ರೂಮ್ ಒಳಗಡೆ ಹೋಗಿದ್ದು, ಇದನ್ನೆಲ್ಲ ನೀವು ಬಿಗಿನಿಂಗ್ ಅಲ್ಲೇ ನೋಡಿದ್ದೀರಾ. ರೆಸ್ಟ್ ರೂಮ್ ಅಲ್ಲೇ ಇತ್ಕೊಂಡು ಕಾಲ್ ಮಾಡಿ ಇವಳು ಪಾಡಿಗೆ ಇವಳು ಮಾತಾಡ್ತಿದ್ದಾಳೆ, ಆದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಿಲ್ಲ. ಇಲ್ಲಿ ಟಾಯ್ಲೆಟ್ ವಾಶ್ ಮಾಡೋರು ಬೇರೆ ಆಚೆ ಬಾಮ ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಸತ್ಯ ತುಂಬಾ ಹೆದರಿದ್ದಾಳೆ. ಆಚೆ ಬಂದ್ರೆ ಆ ಪರೋಡಿಗಳು ಇವಳಿಗೋಸ್ಕರ ಹೊರಗಡೆ ಕಾಯ್ಕೊಂಡು ಇದ್ದಾರೆ. ಸತ್ಯ ಫೋನ್ ಅಲ್ಲಿ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ, ಬಸ್ ಸ್ಟ್ಯಾಂಡ್ ಗೆ ಬಂದಿದ್ಯಾ ಅಲ್ವಾ, ನಾನು ಯೆಲ್ಲೋ ಕಲರ್ ಚೂಡಿದಾರ ಹಾಕಿದ್ದೀನಿ ಅಂತ ಆ ಪರೋಡಿಗಳಿಗೆ ಹೆದರಿ ಫೋನ್ ಅಲ್ಲಿ ಮಾತಾಡ್ತಾ ಹೋಗ್ತಿದ್ದಾಳೆ. ಹಿಂದೆಯಿಂದ ಬಂದ ಯಾರೋ ಅವಳ ಹೆಗಲ ಮೇಲೆ ಕೈ ಇಡ್ತಾರೆ. ಯಾರಿರಬಹುದು ಅಂತ ಗೆಸ್ ಮಾಡಿ ಮುರಳಿನ ಅಥವಾ ಸತ್ಯನ ಫಾಲೋ ಮಾಡ್ತಿರೋ ಪರೋಡಿಗಳ ರಿವೀಲ್ ಮಾಡಿದ್ರೆ ಇಬ್ರು ಅಲ್ಲ, ಕತೆಗೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ. ಇಷ್ಟು ಹೊತ್ತು ಈ ಫಿಲಮ್ ಅಲ್ಲಿ ಇಲ್ಲದೆ ಇದ್ದೋನು ಇದಕ್ಕಿದ ಹಾಗೆ ಮುರಳಿ ಫೋನ್ ಹಿಡ್ಕೊಂಡು ಹೇಗೆ ಬಂದ, ಸತ್ಯನ ಹೇಗೆ ಮೀಟ್ ಮಾಡ್ದ, ಯಾಕೆ ನಾನೇ ಮುರಳಿ ಅಂತ ಸುಳ್ಳು ಹೇಳ್ದ ಅಂತ ತಿಳ್ಕೊಳ್ಳೋಕು ಮುಂಚೆ ಅವನ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಇವನ ಹೆಸರು ರಾಮಕೃಷ್ಣ ಅಂತ. ಎಲ್ರು ಇವನನ್ನ ಆರ್ ಕೆ ಅಂತ ಕರೀತಾರೆ. ಇವನು ತುಂಬಾ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್, ಯಾರಿಗೂ ಕೇರ್ ಮಾಡಲ್ಲ. ಎಷ್ಟು ರಫ್ ಅಂತ ಅಂದ್ರೆ, ಒಂದು ಸಲ ಅವನು ಟೀ ಕುಡಿತಾ ಕುಳಿತಿದ್ದ ಅಂಗಡಿಗೆ ಒಬ್ಬ ರೌಡಿ ಕಸ್ಟಮರ್ ಬರ್ತಾನೆ. ಬಂದು ವಾಟರ್ ಬಾಟಲ್ ಕೇಳ್ತಾನೆ. ಅಂಗಡಿಯವನು ವಾಟರ್ ಬಾಟಲ್ ಕೊಟ್ಟಾಗ ಕೋಲ್ಡ್ ಕೊಡು ಅಂತಾನೆ. ಇನ್ನೊಂದು ವಾಟರ್ ಬಾಟಲ್ ಕೊಡ್ತಾನೆ. ಇಷ್ಟೇನಾ ಕೋಲ್ಡ್ ಇರೋದು, ಇನ್ನೂ ಕೋಲ್ಡ್ ಬೇಕು ಅಂತಾನೆ. ಇಷ್ಟೇ ಇರೋದು, ನನ್ನ ಕೂಲರ್ ಅಲ್ಲಿ ಜಾಗ ಇಲ್ಲ ಅಂತ ಆ ಯಪ್ಪ ಹೇಳಿದ್ರೆ, ಒಂದು ಕೋಲ್ಡ್ ವಾಟರ್ ಇಡೋಕ್ಕಾಗಲ್ಲ, ಅಂಗಡಿನ ಗೆಣಸ್ ಗಿಡಕ್ ಇಟ್ಕೊಂಡಿದ್ಯಾ ಅಂತಾನೆ. ಆಗ ಅಂಗಡಿಯವನು, ನೋಡು ಇರೋದೇ ಇದು, ತಗೊಂಡ್ರೆ ತಗೋ, ಇಲ್ಲ ಅಂದ್ರೆ ಹೋಗು, ಮರ್ಯಾದೆ ಇಲ್ದೆ ಎಲ್ಲ ಮಾತಾಡಬೇಡ ಅಂತ ಅಂದಾಗ ಅವನ ಮೇಲೆ ತಿರುಗಿಸಿ ಮಾತಾಡ್ತೀಯ ಅಂತ ಜಗಳ ಮಾಡ್ತಾನೆ. ಕತ್ತನ್ ಪಟ್ಟಿ ಹಿಡ್ಕೊಳ್ತಾನೆ. ಈ ತರ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡ್ತಿದ್ದನ್ನ ಅಲ್ಲೇ ಕೂತ್ಕೊಂಡು ನೋಡ್ತಿದ್ದ ಆರ್ಕೆ ಜ್ಯೂಸ್ ಬಾಟಲ್ಸ್ ತೆಗೆದು ಅವನ ತಲೆಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಕೈಗೆ ಸಿಕ್ಕಿದ ಬಾಟಲ್ಸ್ ಗಳನ್ನ ತಗೊಂಡು ಅವನ ತಲೆ ಮೇಲೆ ಎಸಿತಾ ಇರ್ತಾನೆ. ಏಟ್ ತಿಂದವನು ಇನ್ನೊಂದ್ಸಲ ಬಂದು ನಿಮ್ಮನ್ನ ನೋಡ್ಕೋತೀನಿ ಅಂತ ಇವನ ಹೊಡೆತಕ್ಕೆ ಹೆದರಿ ಹೊರಟು ಬಿಡ್ತಾನೆ. ಈ ಆರ್ಕೆಗೆ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇವನಿಗೆ ಇಲ್ದೇ ಇರೋ ಕೆಟ್ಟ ಅಭ್ಯಾಸ ಇಲ್ಲ, ಕುಡಿಯೋದು, ಸಿಗರೇಟ್ ಸೇದೋದು, ಕಂಡವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಈ ತರ ಹೋಪ್ಲೆಸ್ ಕ್ಯಾರೆಕ್ಟರ್. ಲೈಫ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ, ಕೆಲಸ ಹುಡುಕ್ತಿರ್ತಾನೆ. ಆದ್ರೆ 20,000 ಸಂಬಳ ಕೊಡೋ ಕೆಲಸ ಸಿಕ್ಕಿದ್ರು ಹೋಗೋ ಮನ್ಸು ಮಾಡಲ್ಲ. ಯಾಕೆ ಅಂತ ಅವನ ಫ್ರೆಂಡ್ ಕೇಳಿದ್ರೆ, ಇಡೀ ತಿಂಗಳೆಲ್ಲ 20,000ಕ್ಕೋಸ್ಕರ ದುಡಿಬೇಕಾ, ನನಗೆ ಅಷ್ಟು ಹಣ ಸಾಕಾಗಲ್ಲ, ಅದಕ್ಕೆ ಚೈನ್ ಸ್ನ್ಯಾಚಿಂಗ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅವನ ಫ್ರೆಂಡ್, ಅದನ್ನೆಲ್ಲ ನಾವು ಯಾವತ್ತು ಮಾಡಿಲ್ವಲ್ಲ ಅಂದಾಗ, ದುಡ್ಡು ಬೇಕು ಅಂದ್ರೆ ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತಾನೆ. ಇವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇರ್ತಾಳೆ. ಅವಳು ಒಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅವಳು ಇವನನ್ನ ಇತ್ತೀಚೆಗೆ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಎಷ್ಟು ಹೇಳಿದ್ರು ಕೆಲ್ಸಕ್ಕೆ ಸೇರ್ಕೋತಿಲ್ಲ. ಅವಳು ಎಲ್ಲಾದ್ರೂ ರೆಫರ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೇಳಿದ್ರೆ ಇಂಟರ್ವ್ಯೂಗೆ ಹೋಗಲ್ಲ. ಜೊತೆಗೆ ಅಲ್ಲಲ್ಲೇ ಬಂದು ಅವಳನ್ನ ಅಡ್ಡ ಹಾಕಿ ಖರ್ಚಿಗೆ 500,000 ದುಡ್ಡು ಇಸ್ಕೊಳ್ಳೋದು, ದುಡ್ಡು ಕೊಡಲ್ಲ ಅಂದ್ರೆ ಅವಳ ಕೈಯಿಂದ ಉಂಗ್ರ ಬಿಚ್ಕೊಳ್ಳೋದು, ಅದನ್ನ ಮಾರೋ ದುಡ್ಡಲ್ಲಿ ಎಣ್ಣೆ ಪಾರ್ಟಿ ಮಾಡೋದು, ಹೀಗೆ ಬೇಜವಾಬ್ದಾರಿಯಿಂದ ನಡ್ಕೋತಿರ್ತಾನೆ. ಇವನ ಬಿಹೇವಿಯರ್ ನೋಡಿ ನಮ್ಮಪ್ಪ ನನಗೆ ಗಂಡು ನೋಡ್ತಿದ್ದಾರೆ, ನೀನು ಹೀಗೆ ಕೆಲ್ಸಕ್ಕೆ ಹೋಗದೆ ಕೇರ್ಲೆಸ್ ಆಗಿದ್ರೆ ನಾನು ಅಪ್ಪ ನೋಡಿದ ಹುಡುಗನ್ ಜೊತೆ ಮದುವೆ ಆಗ್ಬೇಕಾಗತ್ತೆ ಅಂತ ಹೇಳಿದ್ರೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಆಗೋ, ಮದುವೆ ಆದ್ಮೇಲೆ ಅವನು ನಮಗೆ ಅಡ್ಡಿ ಆಗಲ್ಲ ಅಂತ ಚೀಪ್ ಆಗಿ ಮಾತಾಡ್ತಾನೆ. ಅವಳಿಗೂ ಇವನ ಬಿಹೇವಿಯರ್ ನೋಡಿ ನೋಡಿ ಬೇಸತ್ ಹೋಗಿರುತ್ತೆ. ಈ ಸಲ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಕ್ವಾಲಿಫಿಕೇಶನ್ಸ್ ಎಲ್ಲ ಚೆನ್ನಾಗಿದೆ, ಇಷ್ಟು ವರ್ಷ ಯಾಕೆ ಕೆಲಸ ಸಿಕ್ಕಿಲ್ಲ ಅಂತ ಕೇಳ್ತಾರೆ. ಕೆಲಸ ಏನೋ ಸಿಕ್ತಿತ್ತು, ಆದ್ರೆ ಸ್ಯಾಲರಿ ನನಗೆ ಸಾಲ್ತಿರ್ಲಿಲ್ಲ, ಅದಕ್ಕೆ ಎಲ್ಲೂ ಹೋಗಿಲ್ಲ ಅಂದಾಗ, ನಮ್ಮಲ್ಲಿ ಒಳ್ಳೆ ಸ್ಯಾಲರಿ ಏನೋ ಕೊಡ್ತೀವಿ, ಅದೇ ತರ ತುಂಬಾ ಅಪ್ಲಿಕೇಶನ್ಸ್ ಬರುತ್ತೆ, ಆದ್ರೆ ಇಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಸ್ವಲ್ಪ ಕೈ ಬಿಸಿ ಮಾಡ್ಬೇಕು, 5 ಲಕ್ಷ ಲಂಚ ಕೊಟ್ರೆ ಕೆಲಸ ಗ್ಯಾರಂಟಿ, ಅದು ಅಲ್ಲದೆ ನಮ್ಮ ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಲೈಫ್ ಸೆಟ್ಲ್, ಯೋಚನೆ ಮಾಡಿ ದುಡ್ಡಾರೆ
ಅರೇಂಜ್ ಆದ್ರೆ ಈ ನಂಬರ್ಗೆ ಕಾಲ್ ಮಾಡು ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕಳಿಸ್ತಾರೆ. ಆಚೆ ಬಂದು ನೋಡಿದ್ರೆ ಒಬ್ಬ ಸಿಗರೇಟ್ ಹೊಡ್ಕೊಂಡು ನಿಂತಿರ್ತಾನೆ. ಆರ್ಕೆ ಅವನ ಹತ್ರ ಸಿಗರೇಟ್ ಕೇಳ್ತಾನೆ. ನಿನ್ ಹತ್ರ ದುಡ್ಡು ಕೇಳಿದ್ರ ಅಂದಾಗ, ದುಡ್ಡು ಕೇಳಿದ್ರೆ ಪರವಾಗಿರ್ಲಿಲ್ಲ ಬ್ರದರ್, ದುಡ್ಡಿಲ್ಲ ಅಂದ್ರೆ ಚೆನ್ನಾಗಿರೋ ಹುಡುಗಿರು ಯಾರಾದ್ರೂ ನಿನ್ನ ಹತ್ರ ಇದ್ರೆ ಪರಿಚಯ ಮಾಡಿಸಿ ನಮ್ಮ ಹತ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋಕೆ ಹೇಳು, ದುಡ್ಡಿಲ್ಲ ಅಂದ್ರೆ ಕೆಲ್ಸ ಆಗುತ್ತೆ ಅಂದ್ರು. ಕೆಲ್ಸಕ್ಕೋಸ್ಕರ ಇಂತ ಕೆಲ್ಸ ಎಲ್ಲ ಮಾಡಕ್ ಆಗತ್ತ ಬ್ರದರ್ ಅಂತಾನೆ. ಆಗ ಆರ್ಕೆ ಕೆಲ್ಸ ಆಗಬೇಕಂದ್ರೆ ಮಾಡ್ಬೇಕಪ್ಪ ಅಂದ್ಬಿಟ್ಟು ಹೊರಡ್ತಾನೆ. ಈಗ ಸತ್ಯನ್ಗೆ ಆರ್ಕೆ ಸಿಕ್ಕಿದ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ, ಆರ್ಕೆ ಇಂಟರ್ವ್ಯೂ ಮುಗಿಸ್ಕೊಂಡು ಸತ್ಯ ಬಂದಿದ್ದ ಟೈಮ್ಗೆನೆ ಈ ಬಸ್ ಸ್ಟಾಪ್ ಗೆ ಬಂದಿದ್ದಾನೆ. ಹೇಳಿದ ಟೈಮ್ಗೆ ಮುರಳಿನೂ ಬಂದಿರ್ತಾನೆ. ಹೆದರ್ಕೊಂಡು ಟಾಯ್ಲೆಟ್ ಗೆ ಹೋಗಿದ್ದ ಸತ್ಯ ಮುರಳಿಗೆ ಕಾಲ್ ಮಾಡ್ತಿದ್ದಾಳೆ. ಮುರಳಿ ಸತ್ಯನ್ಗೆ ಕಾಲ್ ಮಾಡ್ತಿದ್ದಾನೆ. ಹಾಗಾಗಿ ಇಬ್ಬರಿಗೂ ಬಿಸಿ ಬರ್ತಿದೆ. ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ 6-7 ಜನ ಒಬ್ಬನ ಅಟ್ಟಿಸ್ಕೊಂಡು ಬರ್ಬೇಕಾದ್ರೆ ಮುರಳಿಗೆ ಡಿಕ್ಕಿ ಹೊಡೆದು ಫೋನ್ ಬಿದ್ದೋಗುತ್ತೆ. ಅದನ್ನ ನೋಡ್ಕೊಂಡು ಒಬ್ಬ ಫೋನ್ ಎತ್ಕೊಂಡು ಹೊರಡ್ತಾನೆ. ಅದನ್ನ ಅಲ್ಲೇ ಜ್ಯೂಸ್ ಕುಡ್ಕೊಂಡು ನಿಂತಿದ್ದ ಆರ್ಕೆ ಗಮನಿಸ್ತಾನೆ. ಅವನ ಹಿಂದೆನೆ ಹೋಗಿ ಅವನ ಹತ್ರ ಫೋನ್ ಕಿತ್ಕೊಳ್ತಾನೆ. ಅವನು ಫೋನ್ ಕಿತ್ಕೊಂಡ್ಮೇಲೆ ಆ ಮೊಬೈಲ್ ಗೆ ಸತ್ಯ ಕಾಲ್ ಮಾಡ್ತಾಳೆ. ಆರ್ಕೆ ಕಾಲ್ ಪಿಕ್ ಮಾಡ್ತಾನೆ. ಆಗ ಸತ್ಯ, ನಾನು ಆಗ್ಲೇ ಬಸ್ ಸ್ಟ್ಯಾಂಡ್ ಗೆ ಬಂದಿದ್ದೀನಿ, ನೀನು ಬಂದಿದ್ಯಾ ಇಲ್ವಾ ಅಂತ ಕೇಳ್ತಿದ್ದಾಳೆ. ಬಟ್ ಈ ಕಡೆಯಿಂದ ಮಾತನಾಡಿದ್ರೆ ಧ್ವನಿ ಗೊತ್ತಾಗುತ್ತೆ ಅಂತ ಇವನು ಮಾತಾಡ್ತಿಲ್ಲ. ಅದೇ ಟೈಮ್ಗೆ ಮುರಳಿ ಫೋನ್ಗೆ ಇನ್ನೊಬ್ಬ ಹೆಂಗಸು ಫೋನ್ ಮಾಡ್ತಾಳೆ. ಆ ಕಡೆಯಿಂದ ಅವಳು ಪಾಡಿಗೆ ಅವಳು ಮಾತಾಡ್ತಿದ್ದಾಳೆ. ಆದ್ರೆ ಆರ್ಕೆ ಏನು ಮಾತಾಡದೆ ಸುಮ್ಮನೆ ಕೇಳಿಸ್ಕೊತಾ ಇರ್ತಾನೆ. ಅದಾದ್ಮೇಲೆ ಫೋನ್ ಅಲ್ಲಿ ಸತ್ಯ ಮುಖ ನೋಡದೆ ಪ್ರೀತಿಸಿದ್ದಾಳೆ ಅನ್ನೋದು ಅರ್ಥ ಆಗಿ ಅವಳ ಹತ್ರ ಹೋಗಿ ತಾನೇ ಮುರಳಿ ಅನ್ನೋ ತರ ಬಿಹೇವ್ ಮಾಡ್ತಾನೆ. ಸತ್ಯನ ಕರ್ಕೊಂಡು ಹೋಗಿ ಒಂದು ಅಂಗಡಿಲಿ ಜ್ಯೂಸ್ ಕುಡಿಸ್ತಾ ಇರ್ತಾನೆ. ಫೋನ್ ಕಳ್ಕೊಂಡು ಸತ್ಯನ ಹುಡುಕಾಡ್ತಿದ್ದ ಮುರಳಿ ಅವಳು ಬಂದಿದ್ದ ಬಸ್ ಕಂಡಕ್ಟರ್ ಅನ್ನ, ಒಂದು ಹುಡುಗಿ ನಿಮ್ಮ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ಲ, ಅವಳಿಗೆ ಊರು ಗೊತ್ತಿಲ್ಲ ಅಂತ ವಿಚಾರಿಸ್ತಾನೆ. ಆಗ ಕಂಡಕ್ಟರ್, ಆ ಹುಡುಗಿ ಚೇಂಜ್ ಇಸ್ಕೊಳ್ದೆ ಹೋಗ್ತಿದ್ಲು, ನೋಡಿದ್ರೇನೆ ಗೊತ್ತಾಗತ್ತೆ ಜಾಗಕ್ಕೆ ಹೊಸಬಳು ಅಂತ, ಇಲ್ಲೇ ಎಲ್ಲಾದ್ರೂ ಇರಬಹುದು, ಬನ್ನಿ ನೋಡೋಣ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಆಗ ಕಂಡಕ್ಟರ್ ಫೋನ್ ಇಸ್ಕೊಂಡು ತನ್ನ ನಂಬರ್ಗೆ ಮುರಳಿ ಕಾಲ್ ಮಾಡ್ತಾನೆ. ಕಂಡಕ್ಟರ್ ಆ ಹುಡುಗಿನ ತೋರ್ಸೋದಕ್ಕೂ ಆರ್ಕೆ ಜೊತೆ ಅವಳು ನಿಂತಿದ್ದಾಗ ಅವನ ಫೋನ್ ರಿಂಗ್ ಆಗೋದಕ್ಕೂ ಒಂದೇ ಆಗುತ್ತೆ. ಮುರಳಿ ಸತ್ಯ ಅಂತ ಕೂಗಿದಾಗ ಸತ್ಯನ್ಗೆ ಆಶ್ಚರ್ಯ ಆಗುತ್ತೆ. ಮುರಳಿ ಧ್ವನಿ ಕೇಳಿ ಇವನೇ ಮುರಳಿ ಅಂತ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಅಲ್ಲಿವರೆಗೂ ಒಂದು ಮಾತನ್ನು ಮಾತಾಡದೆ ಇದ್ದ ಆರ್ಕೆ ಮುರಳಿ ಅಲ್ಲ ಅಂತ ಗೊತ್ತಾಗುತ್ತೆ. ಮುರಳಿ ಬಂದಾಗ ಆರ್ಕೆ, ಫೋನ್ ನಿಮ್ದೇನಾ, ನಿಮ್ಮ ಫೋನ್ ಕೊಡೋಕೆ ಅಂತ ಬಂದೆ ಅಂತ ಹೇಳಿ ಫೋನ್ ಕೊಟ್ಟು ಹೊರಡ್ತಾನೆ. ಅಂತೂ ಇಂತೂ ಇಷ್ಟೆಲ್ಲ ಡ್ರಾಮಾ ಆದ್ಮೇಲೆ ಸತ್ಯನ್ಗೆ ಮುರಳಿ ಸಿಗ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ಮಾತಾಡ್ತಾ ಮುರಳಿ ಸತ್ಯನ್ಗೆ ಸಿಟಿ ಎಲ್ಲ ಸುತ್ತಿಸ್ತಾನೆ. ಸತ್ಯ ಮುರಳಿಯ ಮೃದು ಸ್ವಭಾವ, ಕೇರಿಂಗ್ ನೇಚರ್ ಎಲ್ಲವನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಆದ್ರೆ ಇವರು ಎಲ್ಲೇ ಹೋದ್ರು ಈ ಆರ್ಕೆ ಅವರಿಬ್ಬರನ್ನ ಫಾಲೋ ಮಾಡ್ತಿದ್ದಾನೆ. ಹೀಗೆ ಒಂದು ಪಾರ್ಕ್ ಅಲ್ಲಿ ಮುರಳಿ ಮತ್ತು ಸತ್ಯ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸತ್ಯ ಆರ್ಕೆನ ನೋಡ್ತಾಳೆ. ಆಗ ಮುರಳಿ ಹತ್ರ, ಅವನು ನಿನಗೆ ಮೊಬೈಲ್ ಕೊಟ್ಟವನಲ್ವಾ, ಎಲ್ಲಿ ಹೋದ್ರು ನಮ್ಮ ಹಿಂದೆನೆ ಯಾಕೆ ಬರ್ತಿದ್ದಾನೆ ಅಂತ ಕೇಳ್ತಾಳೆ. ಆಗ ಮುರಳಿ, ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಅವನ ಹತ್ರ ಹೋಗಿ, ಇಲ್ಲಿ ಏನ್ ನಡೀತಿದೆ ಬ್ರದರ್, ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಆರ್ಕೆ, ನಾನು ಅದನ್ನೇ ಕೇಳ್ತಿದ್ದೀನಿ, ಇಲ್ಲಿ ಏನ್ ನಡೀತಿದೆ ಅಂತಾನೆ. ಆಗ ಮುರಳಿ ಭುಜದ ಮೇಲೆ ಕೈ ಹಾಕಿ, ಇದೆಲ್ಲ ಚೆನ್ನಾಗಿಲ್ಲ, ನಮ್ಮನ್ನ ಯಾಕೆ ಫಾಲೋ ಮಾಡ್ಕೊ ಬರ್ತಿದ್ಯಾ ಅದನ್ನ ಹೇಳು ಅಂತ ಅಂದಾಗ ಆರ್ಕೆ ಭುಜದ ಮೇಲಿಂದ ಕೈ ತೆಗಿ ಅಂತ ಅವನ ಹತ್ರ ಜಗಳ ಮಾಡ್ತಾನೆ. ಜಗಳ ವಿಕೋಪಕ್ಕೆ ಹೋಗಿ ಇಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡ್ಕೊಳ್ತಾರೆ. ಪೊಲೀಸ್ ಬಂದು ಗಲಾಟೆ ಬಿಡಿಸ್ತಾರೆ. ಸತ್ಯ ಮತ್ತು ಮುರಳಿ ಅಲ್ಲಿಂದ ಹೋಗ್ತಾರೆ. ಈ ಗಲಾಟೆ ನಡುವೆ ಸತ್ಯ ಬಿಡಿಸೋಕೆ ಬಂದಾಗ ಅವರನ್ನ ನೀರಿನ ಬದಿ ಮೇಲೆ ತಳ್ಳಿಬಿಡ್ತಾನೆ. ಈ ಹೊಡೆದಾಟದಲ್ಲಿ ಮುರಳಿ ಆರ್ಕೆನ ಒಂದು ಕಲ್ಲಿನ ಮೇಲೆ ತಳ್ಳಿಬಿಡ್ತಾನೆ. ತಲೆಗೆ ಪೆಟ್ಟು ಬಿದ್ದು ಆರ್ಕೆ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ನೀರಲ್ಲಿ ಬಿದ್ದು ಗಲೀಜಾಗಿದ್ದಕ್ಕೆ ವಾಶ್ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಸತ್ಯನ ಮುರಳಿ ಒಂದು ಲಾಡ್ಜ್ಗೆ ಕರ್ಕೊಂಡು ಹೋಗಿ ರೂಮ್ ಮಾಡ್ತಾನೆ. ರೂಮ್ ಅಲ್ಲಿ ಇಬ್ಬರು ಫ್ರೆಶ್ ಅಪ್ ಆಗ್ತಾರೆ. ಮುರಳಿ ಸತ್ಯನ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಸತ್ಯ ನಾಚ್ಕೊಂಡು, ನಾವು ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ಅಷ್ಟೇ ಬಂದಿರೋದು ಅಂತ ಅವಾಯ್ಡ್ ಮಾಡ್ತಾಳೆ. ಈ ಕಡೆ ಆರ್ಕೆಗೆ, ನನಗೆ ಹೊಡೆದು ಬಿಟ್ನಲ್ಲ ಅಂತ ವಿಪರೀತ ಕೋಪ ಬಂದ್ಬಿಟ್ಟಿದೆ. ಅವನನ್ನ ಹೊಡೆದೇ ಈ ಊರಿಂದ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಅದೇ ಕೋಪದಲ್ಲಿ ಅವನ ಜೊತೆ ಎಣ್ಣೆ ಹೊಡೆಯೋ ಪಾರ್ಟ್ನರ್ ಗೆ ಕಾಲ್ ಮಾಡಿ ನಡೆದದನ್ನ ಹೇಳ್ತಾನೆ. ಅವನು ಬರ್ತಾನೆ. ಇಬ್ರು ಒಂದು ಬಾರ್ ಅಲ್ಲಿ ಸಿಟ್ಟಿಂಗ್ ಹಾಕಿ ಕುಡಿತಾರೆ. ಆರ್ಕೆ, ಅವರು ಎಲ್ಲೂ ಹೋಗಿರಲ್ಲ, ಇದೇ ಟೌನ್ ಅಲ್ಲಿ ಇರ್ತಾರೆ, ಅವನಿಗೆ ಒಂದು ಗತಿ ಕಾಣಿಸಿನೇ ವಾಪಸ್ ಹೋಗ್ಬೇಕು ಅಂತ ಇಬ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಈ ಕಡೆ ಮುರಳಿ ಸತ್ಯನ್ಗೆ, ನೀನ್ ರೆಸ್ಟ್ ತಗೋತಾ ಇರು, ನಾನು ಹೋಗಿ ಊಟ ತರ್ತೀನಿ ಅಂತ ಹೊರಗಡೆ ಹೋಗ್ತಾನೆ. ಆಗ ಅಲ್ಲೇ ಒಂದು ಲೋಕಲ್ ಬಾರ್ ಅಲ್ಲಿ ಎಣ್ಣೆ ಹೊಡಿತಿದ್ದ ಆರ್ಕೆ ಸಿಗರೇಟ್ ಸೇದೋಕೆ ಆಚೆ ಬಂದಿರ್ತಾನೆ. ಅದೇ ಟೈಮ್ಗೆ ಊಟ ತಗೊಂಡು ಮುರಳಿ ಆಟೋ ಹತ್ತುತ್ತಾನೆ. ತಕ್ಷಣ ತನ್ನ ಫ್ರೆಂಡ್ ನ ಕರ್ಕೊಂಡು ಆ ಆಟೋನ ಫಾಲೋ ಮಾಡ್ತಾನೆ. ಮಧ್ಯದಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ಆ ಲಾಡ್ಜ್ಗೆ ಒಬ್ಬ ಹೆಂಗಸು ಬರ್ತಾಳೆ. ಬಂದು ಸತ್ಯ ಹತ್ರ, ಮುರಳಿ ಎಲ್ಲಿ ಅಂತ ಕೇಳ್ತಾಳೆ. ಸತ್ಯ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ ಅಂತ ಹೇಳಿದಾಗ ಸರಿ ಅಂತ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಳೆ. ಈಗ ಮುರಳಿ ರೂಮ್ಗೆ ಬರ್ತಾನೆ. ಬಂದು ಆ ಹೆಂಗಸ್ನ, ಇವರು ನಮ್ಮ ಅಕ್ಕ, ನಮ್ಗೆ ತುಂಬಾ ಬೇಕಾದವರು ಅಂತ ಹೇಳಿ ಸತ್ಯನ್ಗೆ ಪರಿಚಯ ಮಾಡಿಸ್ತಾನೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಆ ಹೆಂಗಸು, ಸರಿ ಸತ್ಯನ ಯಾವಾಗ ಬ್ರಹ್ಮಾವರಂಗೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಸತ್ಯ ಶಾಕ್ ಆಗ್ತಾಳೆ. ಯಾಕಂದ್ರೆ ಇದಕ್ಕೂ ಮುಂಚೆ ಮುರಳಿ ಅವಳನ್ನ ಬ್ರಹ್ಮಾವರಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ. ತಕ್ಷಣ ಮುರಳಿ ಕೂಡ ಕಸಿಬಿಸಿಯಾಗಿ ಆ ಹೆಂಗಸನ ನೀನು ಹೊರಗಡೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಮಾತಾಡ್ಸಿದ್ರೆ ಆ ಹೆಂಗಸು, ಯಾಕೋಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತೀಯಾ, ಏನು ಮಾತಾಡಲ್ಲ, ಒಂದ್ಸಲ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ, ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರುತ್ತೆ, ಪಾರ್ಟಿ ಬೇರೆ ಅರ್ಜೆಂಟ್ ಮಾಡ್ತಿದ್ದಾನೆ, ನೀನು ಮೊದಲೇ ದುಡ್ಡು ಇಸ್ಕೊಂಡು ಆಟ ಆಡ್ತಿದ್ಯಾ, ಅವಳನ್ನ ಯಾವಾಗ ಬ್ರಹ್ಮಾವರಂಗೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಆಗ ಮುರಳಿ, ಅರ್ಜೆಂಟ್ ಮಾಡ್ಬೇಡ, ನಾನೆಲ್ಲ ಸೆಟ್ ಮಾಡ್ತಿದ್ದೀನಿ, ಬಂದು ಎಲ್ಲ ಹಾಳು ಮಾಡ್ತೀಯಲ್ಲ, ಸುಮ್ನೆ ಪ್ರೆಷರ್ ಹಾಕಿದ್ರೆ ಕೆಲ್ಸ ಆಗಲ್ಲ, ಪಾರ್ಟಿಗೆ ಸ್ವಲ್ಪ ವೆಯ್ಟ್ ಮಾಡೋಕೆ ಹೇಳು, ನಾನು ಟೈಮ್ ನೋಡಿ ಕರ್ಕೊಂಡ್ ಬರ್ತೀನಿ, ನೀನೀಗ ಹೊರಡು ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಈಗ ಸ್ವಲ್ಪ ಅರ್ಥ ಆಗಿರಬಹುದು, ಮುಂದೆ ಇನ್ನೂ ಗೊತ್ತಾಗುತ್ತೆ. ಈಗ ಮುರಳಿ ರೂಮ್ ಒಳಗಡೆ ಬಂದ್ರೆ ಸತ್ಯನ್ಗೆ
ಸತ್ಯನ್ಗೆ ಮುರಳಿ ಮೇಲೆ ಡೌಟ್ ಬಂದಿದೆ, ಇಲ್ಲೇನೋ ತಪ್ಪಾಗ್ತಿದೆ ಅಂತ ನಾವು ಬ್ರಹ್ಮಾವರಂಗೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಾಳೆ. ಅದೆಲ್ಲ ಏನಿಲ್ಲ, ನಮ್ಮ ಅಕ್ಕ ಹಾಗೇನೆ ಸುಮ್ನೆ ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ಬಿಡ್ತಾಳೆ, ನೀನೇನು ಹೆದರ್ಬೇಡ ಅಂತ ಸಮಾಧಾನ ಮಾಡ್ತಿದ್ದಾನೆ. ಈ ಕಡೆ ಆರ್ಕೆಗೆ ಮುರಳಿನ ಕರ್ಕೊಂಡು ಹೋದ ಆಟೋ ಕಾಣಿಸುತ್ತೆ. ತಕ್ಷಣ ಆಟೋ ಫಾಲೋ ಮಾಡ್ಕೊಂಡು ಹೋಗಿ, ನೀವು ಈಗ ಒಬ್ಬನ ಡ್ರಾಪ್ ಮಾಡಿದ್ರಲ್ಲ, ಎಲ್ಲಿಗೆ ಡ್ರಾಪ್ ಮಾಡಿದ್ರಿ ಅಂತ ಕೇಳ್ತಾನೆ. ಅವನು SK ಲಾಡ್ಜ್ ಅಂತ ಅಡ್ರೆಸ್ ಹೇಳ್ತಾನೆ. ತಕ್ಷಣ ಹುಡುಕೊಂಡು ಇಬ್ಬರು SK ಲಾಡ್ಜ್ ಗೆ ಹೊರಡ್ತಾರೆ. ಈ ಕಡೆ ಸತ್ಯ ತುಂಬಾ ಹೆದರಿದಾಳೆ. ಹೆದರಿ ತನ್ನ ವಸ್ತುಗಳನ್ನೆಲ್ಲ ತಗೊಂಡು ನನ್ನನ್ನ ಬಸ್ ಸ್ಟ್ಯಾಂಡ್ ಗೆ ಬಿಟ್ಬಿಡು, ನಾನು ಊರಿಗೆ ಹೋಗ್ಬೇಕು ಅಂತಾಳೆ. ಮುರಳಿಗೆ ಅರ್ಥ ಆಗುತ್ತೆ ಇವಳಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ. ತಕ್ಷಣ ಯಾಕೆ ಅರ್ಜೆಂಟ್, ನಾನ್ ಕರ್ಕೊಂಡು ಹೋಗ್ತೀನಿ, ಇನ್ನೂ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿ ಜ್ಯೂಸ್ ಕುಡಿದೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಈಗ ಸತ್ಯ ಅವನ ಮಾತನ್ನ ಕೇಳೋ ಪರಿಸ್ಥಿತಿಲೇ ಇಲ್ಲ, ನಾನು ಹೋಗ್ಬೇಕು, ನನ್ನನ್ನ ಬಸ್ ಸ್ಟಾಪ್ ಗೆ ಬಿಟ್ಬಿಡು ಅಂತ ಕೇಳ್ತಾಳೆ. ಇಷ್ಟೊತ್ತು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ದ ಮುರಳಿ ಈಗ ಸತ್ಯನ ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ಎಳ್ಕೊಂಡು ಬಂದು ಚೇರ್ ಮೇಲೆ ಕೂರಿಸಿ, ಈಗೇನು ಹೋಗ್ಬೇಕು ತಾನೆ, ನಾನ್ ಕರ್ಕೊಂಡು ಹೋಗ್ತೀನಿ, ಫಸ್ಟ್ ಊಟ ಮಾಡ್ಕೊ ಅಂತಾನೆ. ಸತ್ಯ ನನಗೆ ಯಾವ ಊಟನೂ ಬೇಡ, ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಬಿಡು ಅಂತ ಎಷ್ಟು ಹೇಳಿದ್ರು ಮುರಳಿ ಅವಳ ಕೈ ಹಿಡಿದು ನುಲ್ಚಿ ಹರ್ಟ್ ಮಾಡ್ತಾನೆ. ಸತ್ಯ ಅಳ್ತಾ ಕೇಳ್ಕೊಂಡ್ರು ಬಿಡುತ್ತಿಲ್ಲ. ಸತ್ಯನ್ಗೆ ಈಗಾಗಲೇ ಇವನು ಯಾರೋ ಫ್ರಾಡ್ ಅಂತ ಅರ್ಥ ಆಗೋಗಿದೆ. ತಕ್ಷಣ ಬಾಗಿಲು ತೆಗೆದು ಓಡೋಗೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಮುರಳಿ ಅವಳನ್ನ ಎತ್ಕೊಂಡು ಬಂದು ಮಂಚದ ಮೇಲೆ ಕುಕ್ಕಿ ಅವಳನ್ನ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಸತ್ಯ ಎಷ್ಟು ಕಿರ್ಚಿದ್ರು ಬಿಡಿಸ್ಕೊಂಡ್ರು ಬಿಡ್ತಿಲ್ಲ. ಹೀಗಿರ್ಬೇಕಾದ್ರೆ ಯಾರೋ ಬಂದು ಬಾಗಿಲು ತಡ್ತಾರೆ. ಯಾರೋ ಅಂತ ಎದ್ದು ಬಂದು ನೋಡೋಕೆ ಹೋದಾಗ ತಕ್ಷಣ ಸತ್ಯ ಬಚ್ಚಲ್ ಮನೆಗೆ ಓಡಿ ಹೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಮುರಳಿ ಬಂದು ಬಾಗಿಲು ತೆಗೆದ್ರೆ ಬಂದಿರೋದು ಆರ್ಕೆ. ಬಾಗಿಲು ತೆಗೆದ ತಕ್ಷಣ ಒಂದು ಒದೆ ಕೊಡ್ತಾನೆ. ಆಮೇಲೆ ಇಬ್ಬರ ಮಧ್ಯ ಫೈಟ್ ನಡೆಯುತ್ತೆ. ಒಬ್ಬರಿಗೊಬ್ರು ತುಂಬಾ ಹೊಡೆದಾಡ್ಕೋತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರಿಗೂ ಹೊಡೆದಾಡ್ತಲ್ಲಿ ತುಂಬಾ ಗಾಯ ನೋವುಗಳಾಗಿವೆ. ಆರ್ಕೆ ಹುಡುಗಿನ ಎಲ್ಲಿಟ್ಟಿದೀಯ ಹೇಳು ಅಂತ ಹೊಡಿತಿದ್ದಾನೆ. ಮುರಳಿ ಅದನ್ನ ಕಟ್ಕೊಂಡು ನಿನಗೇನಾಗಬೇಕು, ಅವಳೇ ನಿನ್ ತಂಗಿನ ಅಂತ ಇವನು ಬಾಯಿ ಬಿಡ್ತಿಲ್ಲ. ಇಬ್ಬರು ತುಂಬಾ ಹೊತ್ತು ಕಿತ್ತಾಡ್ತಾರೆ. ಕೊನೆಗೆ ಆರ್ಕೆ ಮುರಳಿ ಕತ್ತನ ಹಿಸ್ಕಿ ಹಿಡಿದು ಹೇಳು ಇಲ್ಲ ಅಂದ್ರೆ ಸಾಯಿಸ್ ಬಿಡ್ತೀನಿ ಅಂತ ಹೆದರಿಸಿದಾಗ ಮುರಳಿ ಬಚ್ಚಲ್ ಮನೆ ಕಡೆ ಬೆರಳು ತೋರಿಸ್ತಾನೆ. ಈಗ ಆರ್ಕೆ ಹೋಗಿ ಬಚ್ಚಲ್ ಮನೆ ಬಾಗಿಲು ತಡ್ತಾನೆ. ಸತ್ಯ ತುಂಬಾ ಹೆದರಿದ್ದಾಳೆ, ಬಾಗಿಲು ತೆಗಿತಿಲ್ಲ. ಎಷ್ಟು ಸಲ ಹೇಳಿದ್ರು ಸತ್ಯ ಬಾಗಿಲು ತೆಗಿಯಲ್ಲ. ಕೊನೆಗೆ ಬಾಗಿಲು ಹೊಡ್ಕೊಂಡು ಒಳಗಡೆ ಹೋಗಿ ಆರ್ಕೆ ಇನ್ನೇನು ಹೆದರ್ಕೋಬೇಡ, ಏನು ಅಪಾಯ ಇಲ್ಲ ಬಾ ಅಂತ ಕೈ ಕೊಡ್ತಾನೆ. ಆಗ ಸತ್ಯ ಅವನನ್ನ ನಂಬಿ ಅವನ ಜೊತೆ ಹೋಗ್ತಾಳೆ. ಇನ್ನು ಈ ಮುರಳಿ ಯಾರು ಗೊತ್ತಾ, ಇವನು ಒಂದೇ ಊರಲ್ಲಿ ಇರೋನಲ್ಲ, ಊರಿಂದ ಊರಿಗೆ ಶಿಫ್ಟ್ ಆಗ್ತಿರ್ತಾನೆ. ಗೊತ್ತಿಲ್ಲದೆ ಇರೋ ಹೊಸ ಊರಿಗೆ ಹೋಗೋದು, ತುಂಬಾ ಸಭ್ಯಸ್ಥನ್ ತರ ಡೀಸೆಂಟ್ ಆಗಿ ವರ್ತಿಸ್ತಾ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾ, ರೀಚಾರ್ಜ್ ಮಾಡ್ಸಕ್ಕೆ ಹೋದಾಗ ಹುಡುಗಿರು ನಂಬರ್ ಹೇಳಿದಾಗ ನಂಬರ್ ಇಟ್ಕೊಂಡು ಅವರನ್ನ ಪಟಾಯಿಸಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡೋ ತರ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹುಡುಗಿರ್ ಮುಂದೆ ತುಂಬಾ ಒಳ್ಳೆ ಹುಡುಗನ್ ತರ ನಟಿಸಿ ಹುಡುಗಿರ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಳ್ಳೋದು, ಮತ್ತೆ ತನ್ನ ತೆಕ್ಕೆಗೆ ಬಿದ್ದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮನೆ ಬಿಟ್ಟು ಬರೋ ಹಾಗೆ ಮಾಡಿ ಅವರು ಬಂದ್ಮೇಲೆ ದುಡ್ಡುಗೋಸ್ಕರ ಅವರನ್ನ ಮಾರ್ಕೊಂಡ್ಬಿಡೋದು, ಇದು ಇವನ ಕೆಲಸ. ಆರ್ಕೆ ಸತ್ಯನ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮುರಳಿ ಫೋನ್ ಸಿಕ್ತಾಗ ಸಾವಿತ್ರಿ ಅಕ್ಕ ಅನ್ನೋ ನಂಬರ್ ಇಂದ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ಆ ಹೆಂಗ್ಸು ಆ ಹುಡುಗಿನ ಯಾವಾಗ ಕರ್ಕೊಂಡು ಬರ್ತಿದ್ಯಾ, ಸತ್ಯ ನೋಡೋಕೆ ಚೆನ್ನಾಗಿದ್ದಾಳೆ ತಾನೆ, ಒಳ್ಳೆ ರೇಟ್ಗೆ ವ್ಯಾಪಾರ ಮಾಡಬಹುದಾ, ಬ್ರಹ್ಮಾವರಂ ಇಂದ ಸೇಟ್ ಕಾಲ್ ಮಾಡಿ ಅರ್ಜೆಂಟ್ ಮಾಡ್ತಿದ್ದಾನೆ, ಅಡ್ವಾನ್ಸ್ ಇಸ್ಕೊಂಡಿದ್ಯಲ್ಲ ಬೇಗ ಹುಡುಗಿನ ಕಳಿಸ್ಕೊಡು ಅಂತ ಹೇಳಿ ತಾನು ಕೇಳಿಸ್ಕೊಂಡಿದ್ದನ್ನೆಲ್ಲ ಸತ್ಯನ್ಗೆ ಹೇಳ್ತಾನೆ. ಅದಕ್ಕೋಸ್ಕರ ಡೌಟ್ ಬಂದು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ ಅಂತ ಹೇಳಿ ತನ್ನ ಗರ್ಲ್ ಫ್ರೆಂಡ್ ವಸುಂಧರಾಗೆ ಕಾಲ್ ಮಾಡಿ ಸತ್ಯ ಜೊತೆ ಮಾತಾಡಿಸ್ತಾನೆ. ಆಗ ವಸುಂಧರ ನೊಂದ್ಕೋಬೇಡ, ಈಗ ನೀನು ಹೇಗೆ ಫೀಲ್ ಮಾಡ್ತಿರ್ತೀಯ ಅಂತ ನನಗೆ ಅರ್ಥ ಆಗುತ್ತೆ, ಆರ್ಕೆ ನನಗೆಲ್ಲ ಹೇಳಿದ್ದಾನೆ, ಇನ್ನು ಮುಂದೆ ಆದ್ರೂ ಹುಷಾರಾಗಿರೋ ಅಂತ ಬುದ್ಧಿವಾದ ಹೇಳಿ ಸಮಾಧಾನ ಮಾಡ್ತಾಳೆ. ಇದಾದ ಮೇಲೆ ಈ ಮುಗ್ಧ ಹುಡುಗಿ ಸತ್ಯ ಆರ್ಕೆನ ನನ್ನನ್ನ ಬೀಚ್ ಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಆರ್ಕೆ ಅವಳನ್ನ ಬೀಚ್ ಹತ್ರ ಕರ್ಕೊಂಡು ಹೋಗಿ, ನೀ ಇನ್ನು ಚಿಕ್ಕ ಹುಡುಗಿ, ಪ್ರಪಂಚ ಹೇಗಿದೆ ಅಂತಾನೆ ಗೊತ್ತಿಲ್ಲ, ಹೊರಗಡೆ ಬಂದ್ರೆ ಪ್ರಪಂಚ ಇರೋದೇ ಹೀಗೆ, ಹೆಣ್ಣು ಮಕ್ಕಳು ಹುಷಾರಾಗಿರ್ಬೇಕು, ಯಾವ್ದೋ ರಾಂಗ್ ನಂಬರ್ ಇಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರನ್ನ ಅಷ್ಟು ಸುಲಭವಾಗಿ ಹೇಗೆ ನಂಬ್ತೀರಾ, ಎಲ್ಲಾ ಪರಿಚಯನೂ ಮೋಸದವ್ರೆ ಅಂತ ಹೇಳ್ತಿಲ್ಲ, ಎಲ್ಲಾ ಸ್ನೇಹನೂ ವಂಚನೆಯಿಂದನೇ ಅಂತ್ಯವಾಗುತ್ತೆ ಅಂತ ಹೇಳ್ತಿಲ್ಲ, ಆದ್ರೆ ಈಗಿನ ಕಾಲ ಹುಡುಗಿಯರಿಗೆ ಸೇಫ್ಟಿ ಇಲ್ಲ. ಪ್ರತಿ 2 ದಿನಕ್ಕೊಮ್ಮೆ ನ್ಯೂಸ್ ಪೇಪರ್ ಅಲ್ಲಿ ಈ ತರ ಹುಡುಗಿರ್ನ ಯಾಮಾರಿಸಿ ದಿಕ್ ತಪ್ಪಿಸೋ ಮಿಸ್ಸಿಂಗ್ ಕೇಸ್ಗಳು ಬರ್ತಾನೆ ಇರ್ತವೆ. ಹೊರಗಡೆ ಹೋದಾಗ ನಮ್ಮ ನಂಬರ್ ನ ಎಲ್ಲಿ ಕೊಡ್ತಿದೀವಿ, ಯಾರ ಮುಂದೆ ಕೊಡ್ತಿದೀವಿ ಅನ್ನೋ ಪರಿಜ್ಞಾನ ಹುಡುಗಿಯರಿಗೆ ಇರಬೇಕು ಅಂತ ಬುದ್ಧಿವಾದ ಹೇಳಿ ಸಮಾಧಾನ ಮಾಡಿ ಅವರ ಮನೆಗೆ ಕಳಿಸ್ಕೊಡ್ತಾನೆ. ಈ ಕಡೆ ಪೊಲೀಸ್ನವರು ಆ ಲಾಡ್ಜ್ ಅಲ್ಲಿದ್ದ ಸಾವಿತ್ರಿ ಈ ದಂಧೆಯಲ್ಲಿ ಇನ್ವಾಲ್ವ್ ಆಗಿ ಮುರಳಿಗೆ ತಂಗಿರು ಅಂತ ಹೇಳ್ಕೊಂಡು ಅವನ ಕೃತ್ಯಗಳಿಗೆ ಸಹಾಯ ಮಾಡ್ತಿದ್ದ ಹುಡುಗಿಯರು ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಸತ್ಯ ಊರಿಗೆ ಹೋಗಿ ತನ್ನನ್ನ ಪ್ರೀತಿಸ್ತಿದ್ದ ಚಿನ್ನಿನ ಮದುವೆ ಆಗೋಕೆ ಒಪ್ಕೋತಾಳೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಗೆಳೆಯರೆ, ನಾನು ಈ ಕಥೆನ ಹೇಳ್ಬೇಕು ಅಂತ ಆಯ್ಕೆ ಮಾಡಿದ್ದೆ, ಇದರಿಂದ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ನೀವು ಈ ರೀತಿಯ ಮೋಸದ ಜಾಲಗಳ ಬಗ್ಗೆ ಮನವರಿಕೆ ಮಾಡ್ಲಿ ಅನ್ನೋ ಉದ್ದೇಶ, ಮತ್ತೆ ಈ ವಿಡಿಯೋನ ನೋಡಿದ ಹುಡುಗಿರು ಮೋಸದ ಜಾಲಗಳಿಗೆ ಬೀಳದೆ ಹುಷಾರಾಗಿರ್ಲಿ ಅಂತ ಸೋಷಿಯಲ್ ಮೆಸೇಜ್ ಕೊಡೋದಕ್ಕೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನಮಸ್ಕಾರ.